ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಈ ಗೆಡವಟ್ರಾಣಿ ಕೆಲವೊಂದ್ಸಲ ಮಾತಾಡೋದ್ರಲ್ಲೂ ಲಾಜಿಕ್ ಇರುತ್ತೆ, ಆದರೆ ಅದನ್ನೇನಾದರೂ ಅವಳ ಹತ್ರ ಹೇಳಿದ್ರೆ ಸುಮ್ಮನೆ ಬಿಲ್ಡಪ್ ತೋತಾಳೆ. ಈಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಅವಳು ಹೇಳಿದ ಸತ್ಯ, ಐ ಆಮ್ ಕನ್ವಿನ್ಸ್ಡ್. ಆದರೆ ಈಗ ನಾನು ಅದನ್ನೇನಾದರೂ ಹೇಳೋಕ್ಕೆ ಹೋದರೆ ಜಗಳನೇ ಶುರು ಮಾಡ್ಕೊಂಡ್ಬಿಡ್ತಾಳೆ. ಹೇಗೆ ಮಾತಾಡಲಿ ಅವಳ ಹತ್ರ? ಮಾತಾಡಿ ಬಾಸು. ದೇವ್ರ ನಂತರ ನಿಮ್ಗೂ ಬಾಯಿ ಕೊಟ್ಟಿದ್ದಾನಲ್ಲ, ಅದ್ರಲ್ಲೇ ಮಾತಾಡಿ. ಇದೊಂದು ಸಲಹಾ ಕೇಂದ್ರ. ಓ ಮಣಿ, ಗಾಸಿಪ್ ಗಿಣಿ, ಡೌರಾಣಿ. ಏನಂದ್ರಿ ಬಾಸು? ಏನಿಲ್ಲ, ಇಷ್ಟು ದಿನ ಮಹಾರಾಣಿಯವ್ರ ಸವಾರಿ ಎಲ್ಲಿ ಹೋಗಿತ್ತು ಅಂತ ಅಂದೆ. ಇಡೀ ಬೆಂಗಳೂರು ಸುತ್ಕೊಂಡ್ ಬರಕ್ ಹೋಗಿದ್ದೆ ಬಾಸು. ಬಿಸಿಲಲ್ಲಿ ಸುತ್ತಿ ಸುತ್ತಿ ಟ್ಯಾನ್ ಆಗೋಗಿದ್ದೀನಿ. ನಂಗ್ ಅನ್ಸುತ್ತೆ ಈ ಬೇಸಿಗೆ ರಜಾನ ಮಕ್ಳಿಗೆಲ್ಲ ಮೊದ್ಲ ಸೂರ್ಯನ್ ಕೊಡ್ಬೇಕು. ಓಹೋ, ಅಪ್ಪಣೆ ಮಹಾರಾಣಿಯವ್ರೆ. ಹುಸ್ಸಪ್ಪ, ನೋಡಿ ಇಲ್ಲಿ ದುರ್ಗಾಪುರದಿಂದ ಬೆಂಗಳೂರು ಬರುವಾಗ ಹಚ್ಚ ಹಸಿರಾಗಿದ್ದೆ, ಈಗ ಕಲರೇ ಫೇಡ್ ಆಗಿದೆ. ಅಲ್ಲ, ಈ ಸಿಟಿಲಿ ಮಾಲು, ಟ್ರಾಫಿಕ್, ಹೋಟೆಲ್ ಬಿಟ್ಟು ನೋಡಕ್ ನಥಿಂಗ್ ಇಸ್ ದೇರ್. ಸೋ ಬೋರಿಂಗ್, ಯು ನೋ. ಓಹೋ, ಇಂಗ್ಲಿಷು ಇದೊಂದು ಬೇರೆ. ಯಾಕ್ ಬಸ್ಸು, ನಂಗೇನ್ ಇಂಗ್ಲಿಷ್ ಬರಲ್ಲ ಅನ್ಕೊಂಡ್ರಾ? ನಿಮ್ಮ ಆಫೀಸಲ್ಲಿ ಕೆಲಸ ಮಾಡುವಾಗ್ಲೇ ಇದ್ರ ಅಪ್ಪನಂತೆ ಇಂಗ್ಲಿಷ್ ಬರ್ತಿತ್ತು. ಮತ್ತೆ ಯಾಕೆ ಮಾತಾಡಿರ್ಲಿಲ್ಲ ಅವತ್ತು? ಮ್ಯಾಟ್ರ್ ಇದೆ ಬಾಸು. ಅಕಸ್ಮಾತ್ ನಾನ್ ಮಾತಾಡೋ ಇಂಗ್ಲಿಷ್ ನೋಡಿ ಆಫೀಸ್ಗೆ ನನ್ನೇ ಬಾಸ್ ಮಾಡಿ ನಿಮ್ ಕೆಲ್ಸಕ್ಕೆ ಕುದ್ ಬಂದ್ರೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಸುಮ್ನಿದ್ದೆ. ಸಾಕು, ಇವಾಗ ತಾವು ಸ್ವಲ್ಪ ದುರ್ಗಾ, ಬಾಸ್ಗೆ ಸ್ವಲ್ಪ ಮಜ್ಜಿಗೆ ಕೊಡು, ಹೊಟ್ಟೆ ಊರಿಗೆ ಒಳ್ಳೇದು. ಏಯ್, ಅರೆ ಮಣಿ, ನೀನ್ ಯಾವಾಗ ಬಂದೆ? ಬಾಸು, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ದುರ್ಗಾ, ನನ್ ವಿಷಯ ಬಿಡು. ಈ ಬಾಸು ನಿನ್ನ ಹತ್ರ ಮಾತಾಡ್ಬೇಕಂತೆ, ಆದ್ರೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ವಂತೆ. ಬಾಸು, ಬಾಯಲ್ಲೇ ಮಾತಾಡಿ. ನಾನು ಅದ್ನೇ ಅಲ್ವಾ ಹೇಳಿದ್ದು. ಏನ್ ದುರ್ಗಾ, ನೀನು ಒಳ್ಳೆ ಮಣಿ ಥರನೇ ಮಾತಾಡ್ತೀಯಲ್ಲ. ನಾನೇನ್ ಹೇಳ್ದೆ ಬಾಸು, ಇರೋದಂತಾನೆ ಹೇಳ್ದೆ. ಅಯ್ಯೋ, ಇವರಿಬ್ರು ಮತ್ತೆ ಜಗಳ ಆಡೋದಕ್ಕೂ ಸ್ಟಾರ್ಟ್ ಮಾಡ್ಕೊ ಮುಂಚೆ ಹೇಗಾದ್ರೂ ಮಾಡಿ ಇವರಿಬ್ರು ಹತ್ರ ಆಗೋ ಥರ ಮಾಡ್ಬೇಕಲ್ಲ. ಈಗ್ಲಿಂದಲೇ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಹೆಲ್ಪ್ ಆಗತ್ತೆ. ಏನ್ ಮಾಡ್ಲಿ? ಹಾ, ದುರ್ಗಾನ ಹಿಂದೆಯಿಂದ ತಳ್ತೀನಿ, ಅವಾಗ ಅವಳು ಹೋಗಿ ಶರತ್ ಮೇಲೆ ಬೀಳ್ತಾಳೆ. ಈ ಸೀರಿಯಲ್ ಎಲ್ಲ ತೋರಿಸ್ತಾರಲ್ಲ, ಹಾಗೆ ಒಂದು ಮೂಮೆಂಟ್ ಕ್ರಿಯೇಟ್ ಆಗತ್ತೆ. ಫೇಶ್ ಅಂಬಿಕಾ, ಫೇಶ್. ಅಯ್ಯೋ, ನಾನೇನು ಅಂದ್ಕೊಂಡೆ ನೀನು ಒಂದು ಹೆಜ್ಜೆ ಮುಂದಿಟ್ಟಾಗಲೇ ನಾನು ಅಂದ್ಕೊಂಡೆ ಏನೋ ಎಡವಟ್ಟು ಮಾಡ್ತೀಯಾ ಅಂತ. ಇಷ್ಟು ದಿನ ಡೈ, ಕಾಫಿ, ಟೀ ಎಲ್ಲ ಚೆಲ್ಲಾಯ್ತು. ಇವತ್ತು ಈ ಟೇಬಲ್ನ ಕಾಲ್ ಮೇಲೆ ಹಾಕಿದ್ಯಾ? ಏನು ನೀನು ಬೀಡ್ಸೋ ಸಿಸ್ಟಮ್ ಅಪ್ಡೇಟ್ ಆಗಿದ್ಯಾ? ಅಥವಾ ಚಿಕ್ಕಪುಟ್ಟ ಐಟಮ್ ಎಲ್ಲ ತಾಗಲ್ಲ ಅಂತ ಈ ಕುರ್ಚಿ ನನ್ನ ಕಾಲ್ ಮೇಲೆ ಹಾಕಿ ಕಾಲ್ ಮುರಿಯೋ ಪ್ಲಾನಾ? ಅಯ್ಯೋ ಇಲ್ಲ ಬಾಸು, ನನ್ನ ಪಾಡಿಗೆ ನಾನು ನಿಂತಿದ್ದೆ. ನಾನು ಹಿಂಗೆ ಮುಂದಕ್ಕೆ ಬಂದೆ, ಚೇರು ನಿಮ್ಮ ಕಾಲ್ ಮೇಲೆ ಬಿದ್ದೋಯ್ತು ಬಾಸು. ನಂದೇನು ತಪ್ಪಿಲ್ಲ ಬಾಸು. ಹೌದೌದೌದೌದು, ನೀನು ಯಾವಾಗಲೂ ನಿನ್ನ ಪಾಡಿಗೆ ಇರ್ತೀಯ. ಆದ್ರೆ ಏನು ಮಾಡೋದು ಹೇಳು, ಇರೋ ಬರೋದೆಲ್ಲ ನನ್ನ ಮೈ ಮೇಲೆ ಅದ್ರಾಗೆ ಬಂದು ಬೀಳುತ್ತೆ. ಈಗಲೂ ಅಷ್ಟೇ, ಈ ಟೇಬಲ್ ನಡ್ಕೊಂಡು ಹೋಗ್ತಾ ಇದ್ದಿದ್ದು ಇದಕ್ಕಿದಾಗೆ ನನ್ನ ಕಾಲ್ ಮೇಲೆ ಬಂದು ಬಿದ್ದೋಯ್ತು ಅಲ್ವಾ? ಹೌದು, ಕ್ಷಮಿಸ್ಬಿಡಿ ಬಾಸು. ನಿಮ್ಗೆ ಇವಾಗ ಏನ್ ಮಾಡ್ಕೊಡ್ಬೇಕು ಹೇಳಿ, ಪಟ್ಟಂತ ಮಾಡ್ಕೊಡ್ತೀನಿ. ಅಮ್ಮ ತಾಯಿ, ಏನ್ ಮಾಡ್ಕೊಡೋದು ಬೇಡ, ಇವಾಗ ನೀನ್ ಮಾಡಿರೋದೇ ಸಾಕು. ನಾನ್ ಬೇಕು ಅಂತ ಮಾಡಿಲ್ಲ, ಅದಕ್ಕೆ ಕ್ಷಮೆನೂ ಕೇಳ್ದೆ ತಾನೆ. ಅದಕ್ಕೆ ಹೀಗೆಲ್ಲ ರೇಗಾಡ್ತಾರಾ? ತಪ್ಪು ಮಾಡೋದು, ಕ್ಷಮೆ ಕೇಳೋದು, ಇದೇ ನಿನ್ ಕೆಲ್ಸನಾ? ನಿಮಗೆ ನನ್ ಮೇಲೆ ಕೂಗಾಡೋದಕ್ಕೆ ಒಂದ್ ನೆಪ ಬೇಕು ಅಲ್ವಾ? ಮಾಡಿದೆ ನಿಜ ಅಂತೆ ನಪ ಯಾಕಬೇಕು?
ಪಾಪ ಈ ದುರ್ಗಾ ಯಾರು ಏನೇ ಅಂದ್ರು ಅನ್ಸ್ಕೋತಾಳೆ ಅಂತ ನಿಂದೆ ರಾಜ್ಯ ಭಾರ ಆಗೋಗಿದೆ ಇಲ್ಲಿ. ಪಾಪ ನೀನಾ? ನಿನಗೆ ಪಾಪ ಅಂದ್ರೆ ಅಂದವರಿಗೆ ಪಾಪ ಸುತ್ಕೊಳ್ಳುತ್ತೆ. ಅಯ್ಯೋ ಆಗ್ತಿಲ್ಲ, ನನ್ ಕೈಲಿ ಆಗ್ತಿಲ್ಲ. ಇಡೀ ಸಿಟಿ ಸುತ್ತುವಾಗ್ಲೂ ಇಷ್ಟು ಸುಸ್ತಾಗ್ತಾ ಇರ್ಲಿಲ್ಲ. ಇವರಿಬ್ರು ಜಗಳ ನೋಡ್ತಿದ್ರೆ ತಲೆ ಸುತ್ತ ಬಿದೋಗ್ತೀನೇನೋ ಅನ್ಸ್ತದೆ. ಸೋ ಸಿಲ್ಲಿ ಯುನೋ. ಮೊದ್ಲೇ ಇವರಿಬ್ರು ಜಗಳ ಆಡೋದಕ್ಕೆ ತುದಿ ಕಾಲಲ್ಲಿ ನಿಂತಿರ್ತಾರೆ. ಈಗ ನಾನೇ ಜಗಳ ಆಡೋದಕ್ಕೆ ಅಖಾಡ ಮಾಡ್ಕೊಟ್ಟಂಗಾಯ್ತು. ಇನ್ ಮುಂದೆ ಹೀಗೆಲ್ಲ ಎಡ್ವರ್ಟ್ ಆಗ್ಬಾರ್ದು. ನಾನು ಹುಷಾರಾಗಿರ್ಬೇಕು. ಅಂಬಿಕಾ, ವೈಫ್ ಈಸ್ ಆಲ್ವೇಸ್ ರೈಟ್ ಅಂತಾರೆ ಗೊತ್ತಾ? ಅದು ಬಾಸ್ ಇಸ್ ಆಲ್ವೇಸ್ ರೈಟ್ ಅಲ್ವಾ ಶರತ್? ಎರಡೂ ಒಂದೇ ತಾನೆ. ಇವಾಗ ನೀನೇ ತಗೋ, ನಿನಗೇನು ಅನ್ಸುತ್ತೋ ಅದನ್ನೇ ಮಾಡ್ತೀಯಾ, ನಾನೇನಾದರೂ ಕೇಳ್ತೀಯಾ? ಅದ್ಯಾಕೆ ಹೇಳಿ, ನಾನು ನಿಮ್ಗಿಂತ ಸ್ಮಾರ್ಟ್ ಅಲ್ವಾ? ಅದಕ್ಕೆ ನಾನು ನಿಮ್ಮ ಮಾತು ಕೇಳಲ್ಲ. ಇನ್ನು ಮುಂದೆ ಒಂದು ಕೆಲಸ ಮಾಡಿ, ಎಕ್ಸ್ಪರ್ಟ್ ಅಡ್ವೈಸ್ ಬೇಕಾದಾಗ ನನ್ನ ಕೇಳಿ, ಸರಿನಾ? ಓಕೆ ಮೇಡಮ್, ಖಂಡಿತ ಕೇಳ್ತೀನಿ. ಯೋಮಲ್ ಲೈಫ್, ಲೈಫ್ ಈಸ್ ಲೈಫ್, ಲೈಫ್ ಈಸ್ ವೈಫ್. ಈ ನನ್ನ ಜೀವ ಅಂಬಿಕಾ. ನಾನ್ ನಿಮ್ ಜೀವ ಅಂತ ಆದ್ರೆ ನನ್ ಜೀವ ಯಾಕೆ ತೆಗ್ದ್ರಿ ಶರತ್? ಅಂಬಿಕಾ, ಯಾಕಿಂತ ಕೆಟ್ಟ ಕನ್ಸ್ಬಿತ್ತು? ಬಿಕಾಸ್ ಹಾಗೆ ನಾನೇ ಕಾರಣ ಅಂತ ಈತ ನನ್ನ ಹೇಟ್ ಮಾಡ್ತಾಳೆ. ಆದರೆ ಇವತ್ತು ಅಂಬಿಕಾ ಅವಳ ಪ್ರಾಣನ ತೆಗೆದಿದ್ದು ನಾನೇ ಅನ್ನೋ ಥರ ಯಾಕೆ ಮಾತಾಡಿದ್ಲು? ಏನು ಸರಿ ಕಾಣಿಸ್ತಾ ಇಲ್ಲ. ಅವತ್ತು ರಾತ್ರಿ ಏನಾಯ್ತು? ನನಗೆ ಯಾಕೆ ಅಂಬಿಕನ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕಾಗಲಿಲ್ಲ? ಏನೂ ಸರಿ ಇಲ್ಲ. ನಾನು ಎದುರು ಹಿಂದಿರೋ ಕಾರಣನ ತಿಳ್ಕೊಳ್ಳೇಬೇಕು, ತಿಳ್ಕೋಬೇಕು. ನಾನ್ ನಿಮ್ ಜೀವ ಅಂತ ಆದ್ರೆ ನನ್ ಜೀವ ಯಾಕೆ ತೆಗ್ದ್ರಿ ಶರತ್?